ನಿಮಗೆ ಹೇಳ್ತಾ ಇರೋದು, ನೀವು ನಿಮ್ಮ ಕಾಲೇಜಲ್ಲಿ ಫೇಲ್ ಆಗ್ಬೋದು, ಮಾರ್ಕ್ಸ್ ಕಡಿಮೆ ತರ್ಬೋದು, ಮದುವೆ ಆಗ್ಬೋದು, ಗಂಡ ಸಾಯ್ಬೋದು ಮಗನ್ ಕೊಟ್ಟು, ಅಥವಾ ಗಂಡ ಬಿಟ್ಟು ಹೋಗ್ಬೋದು, ಅಥವಾ ನೀವು ಪ್ರೀತಿ ಮಾಡಿದ ಹುಡುಗಿ ಕೈ ಕೊಡ್ಬೋದು, ಪ್ರೀತಿ ಮಾಡಿದ ಹುಡುಗಿ ಜೊತೆ ಮದುವೆ ಆದಮೇಲೆ ಮತ್ತೆ ಅವಳು ಸಾಯ್ಬೋದು, ಅಥವಾ ನೀನು ಸಾಯ್ಬೋದು, ಆ ಮಗು ಆಗ್ಬೋದು. ಅವಾಗ ನೀವೆಲ್ಲರೂ ಏನು ಮಾಡ್ತೀರಿ? ತಂದೆ ತಾಯಿ ಫೇಲ್ ಆದಾಗ ಬೈದರು, ಹೊಡೆದ್ರು, ಮಾಸ್ಟ್ರು ಬೈದರು, ಫ್ರೆಂಡ್ಸು ಬೈದರು, ನಿಮ್ಗೆ ಶೇಮ್ ಆದಾಗ ಈಗಿನ ಮಕ್ಕಳೆಲ್ಲ ಯೋಚನೆ ಮಾಡೋದು ಆತ್ಮಹತ್ಯೆ. ಆತ್ಮಹತ್ಯೆನೇ ಕೊನೆ. ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಯಾವುದು ಟೆನ್ಷನ್ ಇರಲ್ಲ ಅಂತ ಅರ್ಥ ಮಾಡಿಕೊಂಡು ನೀವು ಆತ್ಮಹತ್ಯೆಗೆ ಶರಣಾಗ್ತೀರಿ. ಮಕ್ಕಳೇ, ದಯವಿಟ್ಟು ಆತ್ಮಹತ್ಯೆಗೆ ಮಾತ್ರ ಯಾರ್ಯಾರು ಶರಣಾಗಬೇಡ್ರಿ. ಯಾರ್ಯಾರು ಶರಣಾಗ್ಬಿಡ್ರಿ. ನಿಮಗೆ ಅಂತ ಪರಿಸ್ಥಿತಿ ಬಂದಿದ್ದೆ ನಿಜವಾದ್ರೆ ನಾನು ಅವತ್ತೊಂದು ಚೊಂಬು ನೀರು ಕುಡಿದೀನಿ, ಇವತ್ತು ನೀವು 1 ಲೀಟರ್ ನೀರು ಕುಡಿದು 10 ನಿಮಿಷ ಮೌನವಾಗಿದ್ದು ಬಿಡ್ರಿ, ಮುಂದೊಂದು ದಿನ ಮಂಜಮ್ಮನ ತರ ಸಾಧಕರಾಗ್ಬಿಡ್ತೀರಿ. ಮಕ್ಕಳಿಗೆ ಸಾವೊಂದೇ ಕೊನೆಯದಲ್ಲ, ಸಾವೊಂದೇ ಕೊನೆಯದಲ್ಲ. ಮನುಷ್ಯನ ಜನ್ಮ ಹುಟ್ಟಿ ಬರೋದು ಅಷ್ಟು ಸುಲಭದ ಮಾತಲ್ಲ. ಹುಟ್ಟಿದ ಮೇಲೆ ನಾವೇನಾದ್ರೂ ಸಾಧನೆ ಮಾಡಬೇಕು, ನಮ್ಮನ್ನ ನಾವು ಗುರುತಿಸ್ಕೋಬೇಕು. ಆ ರೀತಿ ನಾನು ಅದನ್ನ ಅವತ್ತಿನ ಬದುಕಿ ಅಲ್ಲಿಂದ ಒಬ್ಬರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಎಲ್ಲ ನೃತ್ಯವನ್ನ ಕಲಿತು, ಆಡೋದು ಕಲಿತು, ಕುಣಿಯೋದು ಕಲಿತು, ಅಲ್ಲಿಂದ ಮತ್ತೆ ನಾನು ಮರಿಮೇಳೆ ಚಿಲ್ಪೆಟ್ಟಿಗೆ ಬಂದು ಅಲ್ಲಿ ಲಿಂಗಾಯತರ ಮನೆ ವಾಸವಿದ್ದು, ಅಲ್ಲಿಂದ ಮತ್ತೊಂದು ಬೇರೆ ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲಿ 5 kg ಇಡ್ಲಿ ಮಾಡಿ, ಪುಟ್ಟೆಯಲ್ಲಿ ತುಂಬಿಕೊಂಡು, ಚಟ್ನಿ ಮಾಡಿ, ಟಿಫನ್ ಬಾಕ್ಸ್ನಲ್ಲಿ ತುಂಬಿಕೊಂಡು ನಾನು ಊರೊಳಗೆ ಹೋಗಿ ಇಡ್ಲಿ ಚಟ್ನಿ ಮಾಡಿ ಬರ್ತಿದ್ದೆ. ಬೆಳಗ್ಗೆ 1 ರೂಪಾಯಿಗೆ 4 ಇಡ್ಲಿ, 1 ರೂಪಾಯಿಗೆ 4 ಇಡ್ಲಿ. ಅವಾಗ 86 ಇಸ್ವಿಯಲ್ಲಿ, 85, 86ರಲ್ಲಿ 1 ರೂಪಾಯಿಗೆ 4 ಇಡ್ಲಿ. ಮೊನ್ನೆ 2021ರಲ್ಲಿ ನಾನು ಪದ್ಮಶ್ರೀ ತಗೊಳಕ್ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದಿದ್ದೀನಿ. 1 ರೂಪಾಯಿಗೆ 4 ಇಡ್ಲಿ ಮಾಡಿದವಳು ನಾನು, 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದವಳು ನಾನೇ. ಬದುಕು ಇಷ್ಟೇ ಚಕ್ರ ಇದ್ದಂಗೆ. ಕೆಳಗಿದ್ದವ್ರು ಮೇಲೆ ಬರ್ತಾರೆ, ಮೇಗಿದ್ದವ್ರು ಕೆಳಗೆ ಬರ್ತಾರೆ. ನೋಡ್ರಿ ನನ್ನ ಬದುಕಿನ ವಿಚಿತ್ರ ಹೆಂಗಿದೆ. 4 ಇಡ್ಲಿ ಮಾಡಿದವಳು 1 ರೂಪಾಯಿಗೆ, 3 ಇಡ್ಲಿಗೆ 218 ರೂಪಾಯಿ ಕೊಡ್ತಿದ್ದೀನಿ. ಇಲ್ಲಿ ಯಾವುದು ಶಾಶ್ವತವಲ್ಲ, ಇಲ್ಲಿ ಯಾವುದು ಶಾಶ್ವತವಲ್ಲ. ಈಗ 12 ತಾಸು ಬೆಳದಿಂಗಳಿರುತ್ತೆ, ಬೆಳದಿಂಗಳು ಕಳೆದ ತಕ್ಷಣ ಕತ್ಲು ಬರುತ್ತೆ, ಕತ್ಲಾಗೆ ಇರೋದಿಲ್ಲ, ಮತ್ತೆ ಬೆಳಕು ಅರಿಲೇಬೇಕು. ಮನುಷ್ಯನ ಜೀವನದ ಕಷ್ಟ ಸುಖಗಳು ಹಾಗೆ, ಕಷ್ಟ ಬಂದೇ ಬರುತ್ತೆ, ಕಷ್ಟ ಬಂದ ತಕ್ಷಣ ಸುಖ ಬರಲ್ವಾ? ನಾನು ಅವಾಗ ಇಡ್ಲಿ ಚಟ್ನಿ ಮಾಡಿದೆ, ಆ ಟ್ಯೂಷನ್ ಹೇಳ್ಕೊಟ್ಟೆ, 5, 6, 7 ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ಟೆ. ಆಮೇಲೆ ಕಾಳಮರ್ ಜೋಗ್ತಿ ಸಿಕ್ಲು, ಅವರಿಗೆ ಶಿಷ್ಯಳಾಗಿ ಮಗಳಾಗಿ ಅವರ ಸೇವೆಯನ್ನ ಮಾಡಿದೆ. ಇಷ್ಟೆಲ್ಲ ನಾನು ಯಾವ ಬಸ್ಸಲ್ಲಿ ಕೂತ್ಕೊಂಡ್ರೆ ಯಾರು ನನ್ನ ಪಕ್ಕ ಬಂದು ಕುಂದಿರ್ತಿದ್ದಿಲ್ಲ, ಯಾರು ಬಂದು ನನ್ನ ಸೀಟ್ ಖಾಲಿ ಇತ್ತಂದ್ರೆ ಯಾರು ಬಂದು ನನ್ನ ಪಕ್ಕ ಕುಂದಿರ್ತಿದ್ದಿಲ್ಲ. ನಾನು ಕುಂತ್ರೆ ಯಾರಾದ್ರೂ ಎದ್ದು ಹೋಗ್ಬಿಡೋದು, ಖಾಲಿ ಇತ್ತಂದ್ರೆ ಯಾರು ಬಂದು ಕುಂದಿರ್ತಿದ್ದಿಲ್ಲ. ನಾನು ಮಧ್ಯೆ ನಿಂತಿದ್ದೀನಿ ಅಂದ್ರೆ ಮುಂದೆ ಇಷ್ಟುದ್ದ ಖಾಲಿವೆ, ಹಿಂದೆ ಇಷ್ಟುದ್ದ ಖಾಲಿ ಇರ್ತಿತ್ತು, ಹತ್ರ ಬಂದು ಯಾರು ನಿಂತಿರ್ತಿದ್ದಿಲ್ಲ. ಅದೇ ನಾನು ಯಾರು ಹಂಗಾದ್ರೆ ನನ್ನ ಹತ್ರ ಯಾಕೆ ಕುಂದಿರ್ತಾ ಇಲ್ಲ, ಎಲ್ಲರೂ ಯಾಕೆ ಎದ್ದು ಹೋಗ್ತಾರೆ? ಅದು ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ಲ. ಪಕ್ಕಕ್ಕೆ ಕುಂತಾರೆ, ಎದ್ದೋದ್ರು, ಅಥವಾ ಯಾರು ಬಂದು ಕುಂದಿರ್ಲಿಲ್ಲ ಅಂದ್ರೆ. ಇವಾಗ್ನವ್ರಿಗೆಲ್ಲ ತುಂಬಾ ಅವಕಾಶಗಳಿದ್ದಾರೆ ನೋಡ್ರಿ. ಇವತ್ತು ಒಬ್ಬ ಮಂಗಳಮುಖಿ ಕಾಲೇಜಿಗೆ ಬಂದ ತಕ್ಷಣ ಅವರನ್ನು ಸಹ ಕರೆದು ವೇದಿಕೆ ಮೇಲೆ ಕುಂದಿಸ್ತಕ್ಕಂಥ ಶಕ್ತಿ ಸರಳಗಿರಿ ಕಾಲೇಜಿಗೆ. ಅಂದ್ರೆ ಅಷ್ಟು ಗೌರವಗಳು ಸಿಗ್ತಾ ಇದ್ದವು ನಮ್ಮ ರೀತಿಯಲ್ಲಿ. ಹೀಗೆ ಸಮಾಜಕ್ಕೆ ಅಷ್ಟು ಗೌರವಗಳು ಸಿಗ್ತಾ ಇದ್ದವು. ಅವಾಗ ಯಾವ ಗೌರವ ಇರಲಿಲ್ಲ, ನನ್ನನ್ನು ಯಾರು ಸೇರ್ತಿದ್ದಿಲ್ಲ. ಮಕ್ಕಳೇ, ಅವತ್ತು ಬಸ್ಸಲ್ಲಿ ಅಷ್ಟು ನೋವುಗಳನ್ನು ಅನುಭವಿಸಿದ್ದೀನಿ. ಅದೇ 2021ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಅನೌನ್ಸ್ ಆದಾಗ ಅದೇ ಬಸ್ಸಲ್ಲಿರ್ತಕ್ಕಂಥ ಎಲ್ಲ ಜನಗಳ ಕೈಯಲ್ಲಿರ್ತಕ್ಕಂಥ ಟಿಕೆಟಿನಲ್ಲಿ ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತ ಇತ್ತು. ಎಲ್ಲಿ ಅವಮಾನ ಆಗಿತ್ತೋ ಅಲ್ಲೇ ನನಗೆ ಗೌರವ ಸಿಕ್ತು. ಮನುಷ್ಯನಿಗೆ ತಾಳ್ಮೆ ಮುಖ್ಯ, ಮನುಷ್ಯನಿಗೆ ತಾಳ್ಮೆ ಮುಖ್ಯ. ನಡೆಯುವವನು ಎಡವುವನು ಸರ್ವಜ್ಞ, ನಡೆಯುವವನು ಎಡವುವವನು ಸರ್ವಜ್ಞ. ಕುಂತವ್ರು ಯಾವತ್ತಾದ್ರೂ ಬೀಳ್ತಾರ? ಸಾಧ್ಯನೇ ಇಲ್ಲ. ನಡ್ಕೊಂಡ ಹೋಗೋದೇ ಮಾತ್ರ ಬೀಳೋದು. ಹಂಗೆ ನಾನು ನಡೀತಾ ಇದ್ದೆ, ಅವಾಗ ಬೀಳ್ತಾ ಇದ್ದೆ, ಪದೇ ಬೀಳ್ತಾ ಇದ್ದೆ ಅಂತ ಒಂದು ಗೌರವ ಸಿಕ್ತು. ಯಾವ ಸಿನಿಮಾ ಟಾಕೀಸಲ್ಲಿ ಸಿನಿಮಾ ನೋಡೋಕೆ ಹೋಗಿ ಕುತ್ಕೊಳ್ತಿದ್ನೋ 2 ರೂಪಾಯಿ ಕೊಟ್ಟು, ನಾ ಸಿನಿಮಾ ನೋಡುವಾಗ 2 ರೂಪಾಯಿ ಬಾಲ್ಕನಿ, 2 ರೂಪಾಯಿಗೆ ಹೋಗಿ ಬಾಲ್ಕನಿ ನೋಡೋಕೆ ಸಿನಿಮಾ ಕುಂದಿರ್ತಿದ್ವು. ಸಿನಿಮಾ ಟಿಕೆಟ್ ತಗೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಅಡ್ವರ್ಟೈಸ್ ಎಲ್ಲ ಮುಗಿದು ಲೈಟ್ ಆಫ್ ಹಾಕೋ ತನಕ ಬಲಗಡೆದೊಂದು ಸೀಟು, ಎಡಗಡೆದೊಂದು ಸೀಟ್ ಖಾಲಿನೇ ಇರ್ತಿತ್ತು. 2 ಸೀಟು ಖಾಲಿನೇ ಇರ್ತದೆ, ಯಾರು ಬಂದು ಕುಂದಿರ್ತಿದ್ದಿಲ್ಲ. ಯಾವಾಗ ಅಡ್ವರ್ಟೈಸ್ ಮುಗಿದು ಲೈಟ್ ಆಫ್ ಆಗ್ತಿದ್ವು, ಸಿನಿಮಾ ಶುರು ಆಗ್ತಿತ್ತು, ಆಗ ಬಂದು ಗಂಡಸರು ಕುಂದಿರ್ತಿದ್ರು ಪಕ್ಕಕ್ಕೆ. ಅದು ಎಂಥ ಗಂಡಸರು, ಕಾಮುಕರು ಬಂದು ಕುಂದಿರ್ತಿದ್ರು.
ಆ ನಿಶಾಮರ್ಥರಾಗಿ ಬಂದು ಕುಂದಿರ್ತಿದ್ರು. ಅವರು ಕೈ ಹಾಕಿದ್ರೆ ಕೈ ಹಾಕಿಸ್ಕೋಬೇಕು, ಕಾಲ್ ಮೇಲೆ ಕಾಲಿಟ್ಟು ಕಾಲು ತುಳಿಸ್ಕೋಬೇಕು, ತೊಡೆಗೆ ಕೈ ಹಾಕಿದ್ರೆ ಹಾಕಿಸ್ಕೋಬೇಕು, ಸೊಂಟಕ್ಕೆ ಕೈ ಹಾಕಿದ್ರು ಕೈ ಹಾಕಿಸ್ಕೋಬೇಕು. ಅದನ್ನ ತಡಿಲಾರ್ದ ನಾನೇನಾದ್ರೂ ತಿರುಗಿ ಬಿದ್ದೆ ಅಂದ್ರೆ ಅದು ಕೇಸ್ ನನ್ನ ಮೇಲೆ ಬರ್ತಿತ್ತು. ನಾವು ಸುಮ್ಮನೆ ಕುಂತಿದ್ವಿ, ಅವಳು ಕೈ ಹಾಕಿದ್ಲು, ನಮ್ಗೇನು ಗೊತ್ತು, ಆಕೆ ಕೈ ಹಾಕಿದ್ಲು, ಕತ್ತದಾಗ ಆಕೆ ಕೈ ಹಾಕಿದ್ಲು ಅಂತ ನನ್ನ ಮೇಲೆ ಅಪವಾದ ಬರ್ತಿತ್ತು. ನಾನೇ ಒಂದು ಸರಿಯಾಗಿ ಅಪವಾದ ಅದನ್ನ ತಡ್ಕೊಳ್ಳಾರ್ದ ಸಿಟ್ಟು ಮಾಡೋದಕ್ಕೆ ನನ್ನನ್ನು ಜನ ಜಾಸ್ತಿ ಬೈದರು. ಹಿಂದಿನ ಸೀಟಿಗೆ ಕೂತ್ಕೊಂಡೆ, ಹಿಂದಿನ ಸೀಟಿಗೆ ಕೂತ್ಕೊಂಡಿದ್ರೆ ನಾನು ಅಕ್ಕಪಕ್ಕ ಕೂತಾರೆ. ಇಂಟರ್ವ್ಯೂಲ್ ಬಿಟ್ಟ ಮೇಲೆ ಮತ್ತೆ ನಾನು ಹಿಂದಿನ ಸೀಟಿಗೆ ಕೂತ್ಕೊಂಡು ಹೋಗಿ ನನ್ನ ಜಡೆ ಕಟ್ ಮಾಡಿದ್ರು. ಮಕ್ಕಳೇ ನನ್ನ ಜಡೆ ಕಟ್ ಮಾಡಿದ್ರು. ನಾನು ಲಂಗದವನಿ ಸಿರುಮ್ಗೆ ಹಾಕೊಂಡು ಹೋಗಿದ್ರೆ ಕೆಳಗಡೆಯಿಂದ ಬಗ್ಗಿ ಬ್ಲೇಡ್ ಹಾಕಿ ಬಟ್ಟೆಯನ್ನ ಹರಿದಿದ್ರು. ಇಂಥ ಚಿತ್ರ ಹಿಂಸೆಗಳನ್ನ ನಾನು ಅನುಭವಿಸಿದ್ರಿ. ಅವತ್ತು ಆ ಅನುಭವಿಸಿದಂಥ ಚಿತ್ರಮಂದಿರಗಳಲ್ಲಿ ಇವತ್ತು ತೆರೆಯ ಮೇಲೆ ಮಂಜಮ್ಮ ಬರ್ತಾ ಇದ್ದಾರೆ. ಬದುಕು ಇದು ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದಂದ್ರೆ ಈ ರೀತಿ ಬದುಕಬೇಕು. ಬದುಕಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗೋ ಥರ ಬದುಕಬೇಕು. ಇಲ್ಲಿ ಯಾರು ಯಾರನ್ನ ಗುಡಿಸೋದಿಲ್ಲ, ನಮ್ಮನ್ನ ನಾವು ಗುಡಿಸ್ಕೊಳ್ಳೋಂಥ ಕೆಲಸವನ್ನ ಮಾಡಬೇಕು. ಮಕ್ಕಳೇ, ಇವತ್ತು ನೀವು ಜೀವನದಲ್ಲಿ ಏನಾಗಬೇಕಂತ ನಿರ್ಧಾರ ಮಾಡಿದ್ರು ಅದನ್ನ ಗುರಿ ಮುಟ್ರಿ, ಅದನ್ನ ತಲುಪ್ರಿ. ಯಾರಿಗೂ ಎದುರಕ್ಕೆ ಹೋಗ್ಬೇಡ್ರಿ, ಯಾರಿಗೂ ಎದುರಕ್ಕೆ ಹೋಗ್ಬೇಡ್ರಿ. ಜನ ಹೆಂಗಿದ್ರು ಆಡ್ಕೊಳ್ತಾರೆ, ಅಂಗತ ಬಿದ್ರು ಆಡ್ಕೊಳ್ತಾರೆ, ಬಕ್ಬರ್ಲೆ ಬಿದ್ರು ಆಡ್ಕೊಳ್ತಾರೆ, ಕುಂತ್ರು ಆಡ್ಕೊಂತಾರೆ, ನಿಂತರು ಆಡ್ಕೊಳ್ತಾರೆ, ಆಡಿದ್ರು ನಗುತ್ತಾರೆ, ಮಾತಾಡಿದ್ರು ನಗುತ್ತಾರೆ, ಹೆಂಗಿದ್ರು ಆಡ್ಕೊಳ್ತಾರೆ. ಈ ಜನ ಸಾಮಾನ್ಯವಾದ ಜನ ಅಲ್ಲ. ಹೆಂಗಿದ್ರು ಆಡ್ಕೊಳ್ತಾ ಇದ್ದಾರೆ. ಆನೆ ಹೋಗ್ತಾ ಇರುತ್ತೆ, ಶ್ವಾನ ಬೊಗಳ್ತಾ ಇರ್ತೈತೆ. 10 ನಾಯಿಗಳು ಬೊಗಳಿದ್ರು ಆನೆಯ ರೋಮ ಒಂದು ಜುಮ್ ಅನ್ನಂಗಿಲ್ಲ ಮಕ್ಕಳೇ, ಒಂದು ಜುಮ್ ಅನ್ನಂಗಿಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೇಕು. ಕಾಲೆಳೆಯೋರು ತುಂಬಾ ಜನ ಇರ್ತಾರೆ. ನೀವು ಹಾಡ್ತೀರಾ, ಪಾತ್ರ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಇನ್ನೊಂದೇನೋ ಒಂದು ಪರಿಕರಗಳು ಮಾಡ್ತೀರಾ, ಇನ್ನೊಂದೇನೋ ಬರೀತೀರಾ, ಅದೆಲ್ಲದಕ್ಕೂ ಆಡ್ಕೊಳ್ಳೋರು ಇದ್ದೇ ಇರ್ತಾರೆ. ಯಾರಿಗೆ ಆಡ್ಕೊಳಲ್ಲ? ನನಗೆ ಆಡ್ಕೊಳಲ್ವಾ? ನಿನಗೆ ಆಡ್ಕೊಳಲ್ವಾ? ಹಾರಿ ಹೋಗುವ ಕಾಗೆಗೆ ಆಧಾರವನ್ನ ಕಟ್ಟುತ್ತಾರೆ ಈ ತಲೆಮಾನವರು. ಸಾಮಾನ್ಯದವರಲ್ಲ. ಮೇಲೊಂದು ಕಾಯಿ ಹೋಗ್ತಿರುತ್ತೆ, ಹಿಂದೊಂದು 4 ಕಾಯಿ ಹೋಗ್ತಿರ್ತಾವು. ಅದು ಮ್ಯಾಲ ಮುಂದೋಗೋದು ಹೆಣ್ಣಕ್ಕಾಗಿ, ಹಿಂದೋಗೋ ಗಂಡಕ್ಕಾಗಿ ಆ ಕಾಗಿ ಆಧಾರ ಮಾಡ್ತಕ್ಕ ಅಂತ ಹೇಳ್ತಾರೆ. ಕೆಳಗಿದ್ದ ಕತೆ ಮೇಲೆ ಕುಂತಾರೆ. ಇವ್ರೇನ್ ಲಾಟಿ ಹಿಡ್ಕೊಂಡೋಗಿ ನೋಡಿರ್ತಾರೆ, ನಾವು ಇದು ಗಂಡು ಹೆಣ್ಣಕ್ಕಾಗಿ, ಇದು ಗಂಡಕ್ಕಾಗಿ ಅದು ಆಧಾರ ಮಾಡ್ತಕ್ಕಂತ ಇವ್ರೇನಾದ್ರು ನೋಡಿರೋದು. ಹಾಗೆ ಕಲ್ಪನೆ ಮಾಡ್ಕೊಂಡು ಬಂದಿರೋದು. ಅದಕ್ಕೆ ಕರೀತಾರೆ ಮಾನವ ಹಾರಿ ಹೋಗುವ ಕಾಗಿಗೆ ಆಧಾರವನ್ನು ಕಟ್ತಾನೆ ಅನ್ನೋದು ಇದಕ್ಕೆ. ಅದಕ್ಕೆ ನೀವು ಯಾರಿಗೂ ಹೆದರಬೇಡ್ರಿ ಮಕ್ಕಳೇ. ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ನಾವುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾವುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾನು ಸರಿಗಿಲ್ಲ ಅಂದ್ರೆ ನನ್ನ ಜೊತೆಗಿರೋರು ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಸರಿಗಿದ್ರೆ ಬೇರೆಯವರು ನಾನು ಏನು ಮಾಡೋಕ್ಕಾಗೋದಿಲ್ಲ, ಬೇಕಾದವ್ರು ತೆರೆ ಕಳ್ಸ್ಕೊಳಕ್ ಹೋಗ್ಬೇಡ್ರಿ. ಇವಾಗ ಆಲೆದ ಹಬ್ಬ ಬಂತು. ನಮ್ಮ ಆಲೆದ ಹಬ್ಬಗಳ ಗಂಡು ಹುಡುಗರು ಏನಂತ ಕುಣಿತಾರೆ? ಕೆವು ಸೇ ದೂರ್ಲ ಯಾವಳದೇ ಅಂತ ಬಣ್ಣದ ಬಟ್ಟೆ ಹಾಕೊಂಡು ಆಲೆ ಕುಣಿತಾರೆ. ಹಂಗ ಕೆವು ಸೇ ದೂರ್ಲ ಯಾವಳದೇನಂತ ನಾವು ಕುಡ್ಕಂತ ಹೋಗ್ತಾ ಇರ್ಬೇಕು. ಅವ್ರು ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಳ್ತಾರೆ. ಅವ್ರು ಇರೋದೇ ಆಡ್ಕೊಳ್ಳೋದಕ್ಕೆ. ಅವ್ರು ಯಾವತ್ತೂ ಮುಂದೆ ಬರೋದಿಲ್ಲ. ನಿಮ್ಮ ಮನಸ್ಸಿನಂತ ಮಹಾದೇವ ಮಕ್ಕಳೇ, ದೇವರು ದೇವಸ್ಥಾನದಲ್ಲಿಲ್ಲ. ನೀವು ಮಾಡುವ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ. ನೀವು ಮಾಡುವ ಕೆಲಸದಲ್ಲಿ ಪರಮಾತ್ಮ ಇದ್ದಾನೆ. ನೀವು ಮಾಡ್ತಕ್ಕಂಥ ಕೆಲಸ ಇವತ್ತು ಓದುವಂತ ಕೆಲಸ. ಓದುವ ಕಡೆ ಜ್ಞಾನವನ್ನು ಕೊಡ್ರಿ, ಓದೋದ ಕಡೆಗೆ ಭಕ್ತಿಯನ್ನಿಡ್ರಿ. ನಾವು ಸುಮ್ಮನೆ ದೇವಸ್ಥಾನ ಸುತ್ತಾಡಿದ್ವಿ, ಮಸೀದಿ ಸುತ್ತಾಡಿದ್ವಿ, ಚರ್ಚ್ ಸುತ್ತಾಡಿದ್ವಿ ಅಂದ್ರೆ ವಿದ್ಯೆ ನಮ್ಮ ತಲೆಗೆ ಅಂತಲ್ಲ. ನಾವು ಶ್ರಮ ವಹಿಸ್ಬೇಕು. ಅವತ್ತು ಎಲ್ಲಮ್ಮನು ಕೊಡ, ಹುಲಿಗಮ್ಮನು ಕೊಡ, ಜೋಳಿಗೆ ಪಡ್ಲಿಗೆ ಅಂತ ನಾನು ಎಲ್ಲ ಅಲ್ಲೇ ಇಟ್ಟಿದ್ರೆ ಇವತ್ತು ಇಷ್ಟು ಮಂದಿ ಜೊತೆ ನನಗೆ ಮಾತಾಡಕ್ಕೆ ಅವಕಾಶನೇ ಸಿಗ್ತಿದ್ದಿಲ್ಲ. ಅದಕ್ಕೋಸ್ಕರ ಧೈರ್ಯವಾಗಿ ಮುನ್ನೋದ್ರು. ಬೇರೆ ನೀವು ಮಾತಾಡ್ಸಕ್ ಹೋಗ್ಬೇಡ್ರಿ. ನೀವೇನಾಗ್ಬೇಕು ಅನ್ಕೊಂಡಿದ್ರೋ ನಿಮ್ ಜೀವನದಲ್ಲಿ ಅದನ್ನ ಸಾಧನೆ ಮಾಡಿ ಗುರಿಯನ್ನ ಮುಟ್ರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬೇಕಾದವ್ರು ಆಡ್ಕೊಳ್ಳೋರು ಇದ್ದಿದ್ದೆ. ಹಾಗಾಗಿ ಇವತ್ತು ಈ ಸರಳಾದೇವಿ ಕಾಲೇಜಿಗೆ ನಮ್ಮನ್ನ ಕರೆದು ಇವತ್ತು ಒಳ್ಳೆಯ ಒಂದು ಕುಬುಸ ಚಿತ್ರದ ಪ್ರಚಾರಕ್ಕಾಗಿ ನಮಗೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ತುಂಬಾ ಚಿರಋಣಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಮಕ್ಕಳಂತೂ ಇವತ್ತು ನಾವು ಇಷ್ಟು ಜನ ಇಲ್ಲಿ ಕೂತಿದ್ದೀವಿ. ನಾವು ಯಾರು ದೊಡ್ಡವರಲ್ಲ.
ನಾನು ಉದ್ಯಮನ ಮುತ್ತು ಕಟ್ಟಿದ್ದೀನಿ, ನಾನು ದೊಡ್ಡವಳಲ್ಲ, ನಾನು ನಿಮಗೆ ಶಾಪ ಕೊಟ್ಟರೆ ಏನೂ ಆಗೋದಿಲ್ಲ, ನಾನು ನಿಮಗೆ ಶಾಪ ಕೊಟ್ಟರೆ ಏನೂ ಆಗೋದಿಲ್ಲ, ಕಾವಿ ಬಟ್ಟೆ ಹಾಕಿದಂಥ ಋಷಿಗಳು ಶಾಪ ಕೊಟ್ಟರೆ ನಿಮಗೇನೂ ಆಗೋದಿಲ್ಲ. ಇಲ್ಲಿ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಮಕ್ಕಳೇ, ಯಾರು ಯಾರ ಮನಸ್ಸನ್ನು ನೋಯಿಸ್ತಿರೋ ಜೀವನದಲ್ಲಿ ಉದ್ಧಾರ ಆಗಲ್ಲ. ಯಾರು ಯಾರನ್ನ ಮನಸ್ಸು ನೋಯಿಸ್ತಿರೋ ಜೀವನದಲ್ಲಿ ನೀವು ಉದ್ಧಾರ ಆಗಲ್ಲ. ಜೀವನದುದ್ದಕ್ಕೂ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ್ರಿ, ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ಬೇಡ್ರಿ. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಇನ್ನೊಬ್ಬರಲ್ಲಿ ಪರಮಾತ್ಮನನ್ನು ಕಂಡು ಗೌರವಿಸಬೇಕು ಅಂತ ಹೇಳ್ತಾ, ಇವತ್ತು ನಮಗೆ ಇಲ್ಲಿ ಬಳ್ಳಾರಿಗೆ ಬಂದು ಇಂಥ ಒಂದು ದೊಡ್ಡ ಕಾಲೇಜಿನಲ್ಲಿ ನಮ್ಮ ಕುಬ್ಸ ಚಿತ್ರದ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪ್ರಿನ್ಸಿಪಾಲ್ರಾದಂಥ ಡಾಕ್ಟರ್ ಎಚ್ ಕೆ ಮಂಜುನಾಥ್ ರೆಡ್ಡಿ ಸರ್ ಅವರೇ, ನಾಟಕ ವಿಭಾಗದ HOD ಆದ ಡಾಕ್ಟರ್ ದಸ್ತಗಿರಿ ಸಾಬ್ ದೀನಿ ಅವರೇ, ನಾಟಕದ ಉಪನ್ಯಾಸಕರು, ತುಂಬ ಸಂತೋಷ. ನಿಮ್ಮ ಸಹಕಾರ ನಮ್ಮೆಲ್ಲರ ಮೇಲೆ ಇರಲಿ, ಮಕ್ಕಳ ಮೇಲೆ ಹೆಚ್ಚಾಗಿರಲಿ. ಕಲೆಯನ್ನು ಆಗಾಗ ಅವರಿಗೆ ಪ್ರಸ್ತುತಪಡಿಸ್ತಾ ಇದ್ರಿ, ಕಲಾವಿದರನ್ನು ಪರಿಚಯಿಸ್ತಾ ಇದ್ರಿ ಅಂತ ಹೇಳೋದಕ್ಕೆ. ಹಾಗೆಯೇ ಇಲ್ಲಿ ನಮಗೆ ತುಂಬ ಸಮಯ ಹೆಲ್ಪನ್ನು ಮಾಡಿದಂಥವರು ವಿಷ್ಣು ಹಡಪದವರು, ಎಲ್ಲೋದ್ರವರು ವಿಷ್ಣು ಹಡಪದವರು ಹಾಗೂ ನೇತಿ ರಘುರಾಮ್ ಅವರು ತುಂಬ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಆಮೇಲೆ ಅವರಮ್ಮ ಅಮ್ಮನಿಗೆ ನೀವು ಹೋಗಿ ಸೀರೆ ಜಾಕೆಟು ಕೊಡು ಅಂತ ಹೇಳಿದ್ರಂತೆ. ಒಬ್ಬ ಅಂತಃಕರುಣಮಯ ಹೊಟ್ಟೆಯಲ್ಲಿ ಅಂತಃಕರುಣಮಯನಾದ ನಮ್ಮ ನೇತಿ ರಘುರಾಮರಾವ್ ಅವರು ಹುಟ್ಟಿದ್ದಾರೆ. ಅಲ್ಲ, ಅವ್ರು ಸೀರೆ ಕೊಡ್ತಾರಂತ ಅವ್ರ ಪರವಾಗಿ ಮಾತಾಡೋದಿಲ್ಲ, ಅವರ ಮುಖದ ಲಕ್ಷಣ ನೋಡಿದ್ರೆ ಆಗಿದೆ, ಅದಕ್ಕೋಸ್ಕರ ಹಾಗೆ ಹೇಳಿದೆ, ಕೂತ್ಕೊಳ್ರಿ. ಮತ್ತೆ ಆಮೇಲೆ ನಮ್ಮ ಯುವರಾಜ್ ಬಂದಿದ್ದಾನೆ ಇಲ್ಲಿ ಈ ಒಂದು ಕಾಲೇಜುಗಳ ಬಳ್ಳಾರಿಗಳ ಎಲ್ಲ ಓಡಾಡೋದಕ್ಕೆ. ಆಮೇಲೆ ಮಂಜುಳ ಆಗಿರ್ಬೋದು, ಅನು ಆಗಿರ್ಬೋದು, ಈ ಬಳ್ಳಾರಿಯಲ್ಲಿ ಚಿತ್ರಮಂದಿರಕ್ಕೆ ತುಂಬ ಓಡಾಟ ಮಾಡಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನಂತೆ. ಹಾಗೆಯೇ ನಾನು ದೇವರುಗಳಿಗೆ ಕೈ ಮುಗಿಯೋದಿಲ್ಲ. ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು ಶರಣು ಶರಣು. ಪ್ರಶಸ್ತಿಯನ್ನು ಪಡೆದ್ರು. ನಿಮ್ಮ ಒಂದು ಯಶಸ್ಸು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಚಿತ್ರತಂಡ ಯಶಸ್ವಿಯಾಗಲಿ. ಖಂಡಿತವಾಗಲೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಇದೇ ತಿಂಗಳು 26ನೇ ತಾರೀಕಂದು ನಟರಾಜ ಕಾಂಪ್ಲೆಕ್ಸ್ ಅಲ್ಲಿ ರಿಲೀಸ್ ಆಗುವಂತಹ ಕುಬ್ಸ ಚಿತ್ರತಂಡವನ್ನ ವೀಕ್ಷಿಸಿ ಎಲ್ಲರೂ ಯಶಸ್ವಿಯಾಗಿ ಈ ಒಂದು ಚಿತ್ರವನ್ನ ವೀಕ್ಷಿಸ್ತೀವಿ ಅಂತ ಹೇಳ್ತಾ, ತಮಗೆ ಆಲ್ ದಿ ಬೆಸ್ಟ್ ಅನ್ನ ಸಹ ವಿದ್ಯಾರ್ಥಿಗಳ ಪರವಾಗಿ ನಾವೆಲ್ಲರೂ ಸಹ ಈ ಒಂದು ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇದ್ದೇವೆ. ಹಾಗೆಯೇ ಇವತ್ತು ನೀವು ಯಾರ್ಯಾರು ಇಲ್ಲಿ ಫೋಟೋ ತಕ್ಕೊಂಡಿದ್ದೀರೋ, ಮುಂದೆ ತೆಗೆಸ್ಕೊಳ್ತಾ ಇದ್ದೀರೋ, ಅವರೆಲ್ಲರೂ ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಬಿಸಿನೆಸ್ ಅಕೌಂಟ್ಗಳಲ್ಲಿ, ಎಕ್ಸ್ ಇದ್ರೆ ಎಕ್ಸ್ ಒಳಗೆ, ಯೂಟ್ಯೂಬ್ ಇದ್ರೆ ಯೂಟ್ಯೂಬ್ ಒಳಗೆ, ಕೂಯ್ ಆ್ಯಪ್ ಇದ್ರೆ ಕೂಯ್ ಆ್ಯಪು, ಕ್ಲಬ್ ಹೌಸ್ ಇದ್ರೆ ಕ್ಲಬ್ ಹೌಸು, ಮೀಟ್ ಇದ್ರೆ ಮೀಟು, ಲಿಂಕ್ಡ್ಇನ್ ಇದ್ರೆ ಲಿಂಕ್ಡ್ಇನ್ನು, ಈ ಎಲ್ಲ ಆ್ಯಪ್ಗಳಲ್ಲಿ ಫೋಟೋವನ್ನು ಹಾಕಿ. ಸಾಧ್ಯವಾದರೆ ನಿಮಗೆ ಇಷ್ಟವಾದರೆ ನಂದು ಬಿ ಮಂಜಮ್ಮ ಜೋಗುತಿ ಅಂತ ಇನ್ಸ್ಟಾಗ್ರಾಮ್ ಇದೆ, ಅದಕ್ಕೂ ಸಹ ಟ್ಯಾಗ್ ಮಾಡಿರಿ, ಶೇರ್ ಮಾಡಿರಿ. ಜೊತೆಗೆ ಕುಬ್ಸ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಸಹ ಅದರಲ್ಲಿ ಆ್ಯಡ್ ಮಾಡ್ತಾರೆ.